ಬಿಗ್ ಫೈನ ಟಾಪ್ ಮೊದಲನೇ ಸ್ಟೋರಿ ಕಡೆ ಗಮನ ಕೊಡ್ತಾ ಹೋಗೋಣ. ತಮಿಳುನಾಡು ಕೇರಳದ ಬಳಿಕ ನಮ್ಮ ರಾಜ್ಯದಲ್ಲೂ ಕೂಡ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಪರಿಸ್ಥಿತಿ ಎದುರಾಗಿದೆ. ಈ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ನಾಳಿನ ಗಣರಾಜ್ಯೋತ್ಸವ ಭಾಷಣವನ್ನ ರಾಜ್ಯಪಾಲರು ಮಾಡ್ತಾರಾ ಮಾಡಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ಈಗಾಗಲೇ ಭಾಷಣದ ಪ್ರತಿಯನ್ನ ಲೋಕಭವನಕ್ಕೆ ರವಾನೆ ಮಾಡಲಾಗಿದೆ. ಮೊನ್ನೆ ಜಂಟಿ ಅಧಿವೇಶನದಲ್ಲಿ ಶುರುವಾದಂತಹ ಗವರ್ನರ್ ವರ್ಸಸ್ ಸರ್ಕಾರದ ಕಿತ್ತಾಟ ಮತ್ತೆ ರಾಜ್ಯದಲ್ಲಿ ಮುಂದುವರಿತಾ ಇದೆ. ನಾಳಿನ ಗಣರಾಜ್ಯೋತ್ಸವದ ಭಾಷಣ ರಾಜ್ಯಪಾಲರು ಮಾಡ್ತಾರಾ ಇಲ್ವಾ? ಈಗಾಗಲೇ ಭಾಷಣದ ಪ್ರತಿಯನ್ನ ಲೋಕಭವನಕ್ಕೆ ರವಾನೆ ಮಾಡಲಾಗಿದೆ. ರಾಜ್ಯಪಾಲರ ಭಾಷಣವನ್ನ ಲೋಕಭವನಕ್ಕೆ ಸರ್ಕಾರ ಕಳಿಸ್ಕೊಟ್ಟಿದೆ. ತಮ್ಮ ನಿಲುವಿನಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಸರ್ಕಾರದ ಭಾಷಣದಲ್ಲಿ ಅನವಶ್ಯಕ ವಿಚಾರಗಳು ಇದ್ರೆ ಅದನ್ನ ಬದಲಾವಣೆ ಮಾಡಿ ಓದೋದಾಗಿ ಹೇಳಿದ್ದಾರೆ ರಾಜ್ಯಪಾಲರು. ಹಾಗಾಗಿ ಮತ್ತೆ ನಾಳೆ ಏನಾಗುತ್ತೆ ಅನ್ನುವಂತ ಕುತೂಹಲ. ಬದಲಾವಣೆ ಬೇಕಿದ್ರೆ ಅದನ್ನ ಮಾಡಿಕೊಂಡು ಭಾಷಣ ಮಾಡೋದಾಗಿ ಹೇಳಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ಮೂಲಕ ಭಾಷಣದ ಪ್ರತಿಯನ್ನ ಸರ್ಕಾರ ರವಾನೆ ಮಾಡಿತ್ತು. ಮೊನ್ನೆ ಜಂಟಿ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಒಂದಷ್ಟು ಸಾಲುಗಳನ್ನ ಸೇರಿಸಿತ್ತು ಅಂತ ಆ ವಿಚಾರವಾಗಿ ರಾಜ್ಯಪಾಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಒಂದು ರೀತಿ ಮುಜುಗರ ಉಂಟು ಮಾಡೋದು ಬೇಡ, ಆ ಥರದ ಪದಗಳಿದ್ರೆ ಅದನ್ನ ಕೈ ಬಿಡಿ ಅಂತೇಳಿ ಒಂದಷ್ಟು ಚೇಂಜಸ್ ಅನ್ನು ಕೂಡ ಸರ್ಕಾರ ಮಾಡಿತ್ತು. ಬಟ್ ಅದಾದ ಮೇಲೂ ವರ್ಷದಲ್ಲಿ ನಡೆಯುವಂತಹ ಮೊದಲ ಅಧಿವೇಶನದಲ್ಲಿ ಭಾಷಣ ಮಾಡುವಂತಹ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಂದು ಕಡೆ ಆ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ವಿಚಾರ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದು ಕೂಡ ಕಾಂಗ್ರೆಸ್ ಈಗ ಆಲ್ರೆಡಿ ಪ್ರತಿಭಟನೆಗಳನ್ನ ಕಳೆದ ಕೆಲವು ದಿನಗಳಿಂದ ಮಾಡ್ತಾ ಇದೆ. ಯಾವಾಗ ಜಂಟಿ ಅಧಿವೇಶನದಲ್ಲಿ ರಾಷ್ಟ್ರಗೀತೆ ಫುಲ್ ಕೇಳದಲ್ಲೇ ಹೋದ್ರು ಅನ್ನುವಂಥ ವಿಚಾರ ಹಿಡಿದು ಈಗ ನಾಳೆ ಗಣರಾಜ್ಯೋತ್ಸವ ಏನು 77ನೇ ಗಣರಾಜ್ಯೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈಗ ಭಾಷಣ ಮಾಡ್ತಾರಾ ಇಲ್ವಾ ಅನ್ನುವಂಥ ಕುತೂಹಲ ಸಹಜವಾಗಿದೆ. ಯಾಕಂತಂದ್ರೆ ಈಗ ಆಲ್ರೆಡಿ ಕೇರಳ ಮತ್ತೆ ತಮಿಳುನಾಡು ಸರ್ಕಾರದಲ್ಲಿ ಗವರ್ಮೆಂಟ್ ವರ್ಸಸ್ ಗವರ್ನರ್ ಅನ್ನುವಂಥ ಪರಿಸ್ಥಿತಿ ಇದೆ. ಬಟ್ ನಮ್ಮಲ್ಲಿ ಇದ್ರ ಹಿಂದೆ ಯಾವತ್ತೂ ಕೂಡ ಇದ್ದಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲೂ ಕೂಡ ಗವರ್ನರ್ ವರ್ಸಸ್ ಸರ್ಕಾರದ ಕಿತ್ತಾಟ ನಡೆದಿದೆ. ಅದು ನಾಳೆಗೆ ಮುಂದುವರಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದಷ್ಟು ಸಾಲುಗಳನ್ನು ಯಾಕಂದ್ರೆ ಸೂಕ್ಷ್ಮತೆಯನ್ನ ಕಾಪಾಡಿಕೊಳ್ಬೇಕು ಅಂತೇಳಿ ರಾಜ್ಯಪಾಲರು ಸಲಹೆ ಸೂಚನೆಯನ್ನ ಕೊಟ್ಟಿದ್ರು. ಆ ಸೂಚನೆಯ ಮೇರೆಗೆ ಭಾಷಣದ ಪ್ರತಿಯನ್ನ ಸಿದ್ಧಪಡಿಸುವಂತ ಕೆಲಸ ಆಗಿತ್ತು. ಬಟ್ ಈಗ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕು. ಈಗ ಸರ್ಕಾರ ಮಾಡಿರುವಂತ ಸಾಧನೆ ಏನಿರುತ್ತೆ ಆ ಸಾಧನೆಯ ವಿಚಾರವಾಗಿ ರಾಜ್ಯಪಾಲರು ಭಾಷಣವನ್ನ ಮಾಡಬೇಕಾಗುತ್ತೆ. ಈಗ ಕೇಂದ್ರದ ಮಟ್ಟಿಗಾದ್ರೆ ಅಲ್ಲಿ ರಾಷ್ಟ್ರಪತಿಗಳು ಭಾಷಣ ಮಾಡ್ತಾರೆ. ಇನ್ನು ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ರಾಜ್ಯಪಾಲರು ಭಾಷಣ ಮಾಡಬೇಕು. ಹಾಗಾಗಿ ನಾಳೆ ಏನ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ. ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಜಂಟಿ ಅಧಿವೇಶನದಲ್ಲಿ ಶುರುವಾದಂತಹ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ಕಿತ್ತಾಟ ಮತ್ತೆ ಮುಂದುವರಿಯುತ್ತಾ? ನಾಳೆ ಭಾಷಣ ಮಾಡ್ತಾರಾ? ಏನ್ ಡೀಟೇಲ್ಸ್ ಇದೆ ಮಾರುತಿ? ಪ್ರಭು, ನಾಳೆ ರಾಜ್ಯಪಾಲರು ರಾಜ್ಯವನ್ನು ಉದ್ದೇಶಿಸಿ ಭಾಷಣ ಮಾಡೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಈ ಸಂದೇಶವನ್ನು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ತಲುಪಿಸುವಂಥ ಒಂದು ಕೆಲಸ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಮಾಡಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಯಥಾವತ್ತು ಭಾಷಣವನ್ನು ಮಾಡ್ತಾರಾ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಇನ್ನೂ ಕೂಡ ಆ ಪ್ರಶ್ನೆಯನ್ನು ಅದೇ ರೀತಿಯಲ್ಲಿ ಪ್ರಶ್ನಾರ್ಥಕವಾಗಿ ರಾಜ್ಯಪಾಲರು ಇಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಮುಖ್ಯ ಕಾರ್ಯದರ್ಶಿ ಅವರ ಜೊತೆ ಮಾತಾಡಿರುವಂತಹ ರಾಜ್ಯಪಾಲರು ಸರ್ಕಾರ ಹೇಳಿರುವಂತಹ ಎಲ್ಲ ಅಂಶಗಳನ್ನು ನಾನು ಹೇಳೋದಕ್ಕೆ ಆಗೋದಿಲ್ಲ ಅಂತ ಮೊನ್ನೆ ಜಂಟಿ ಅಧಿವೇಶನ ಸಂದರ್ಭದಲ್ಲಿ ಭಾಷಣದಲ್ಲಿ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಿತ್ತೋ ಆ ವಿಚಾರಗಳನ್ನು ಮತ್ತೊಮ್ಮೆ ರಾಜ್ಯಪಾಲರ ಭಾಷಣದಲ್ಲಿ ಗಣರಾಜ್ಯೋತ್ಸವ ಭಾಷಣದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ರಾಜಭವನದಲ್ಲಿ ಹರಿದಾಡ್ತಾ ಇರುವಂಥದ್ದು. ಹೀಗಾಗಿ ಈ ಸಂದೇಶವನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ತಲುಪಿಸುವಂಥ ಒಂದು ಕೆಲಸ ರಾಜಭವನದ ಅಧಿಕಾರಿಗಳು ಮಾಡಿದ್ದಾರೆ. ನಾಳೆ ಭಾಷಣವಂತೂ ಮಾಡೇ ಮಾಡ್ತಾರೆ. ಆದರೆ ಸರ್ಕಾರ ಕೊಟ್ಟಿರುವಂತಹ ಒಂದು ಭಾಷಣದಲ್ಲಿ ಯಾವ ಅನವಶ್ಯಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾರೋ ಆ ವಿಚಾರಗಳನ್ನು ಬದಿಗೊತ್ತಿ
ತಮ್ಮದೇ ಆದಂಥ ಒಂದು ಭಾಷಣವನ್ನು ಓದುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅನ್ನುವಂಥ ಒಂದು ಮಾಹಿತಿ ರಾಜಭವನದ ಮೂಲಗಳಿಂದ ಗೊತ್ತಾಗ್ತಾ ಇರುವಂಥದ್ದು. ಒಂದು ವೇಳೆ ಈ ರೀತಿ ಆಗಿದ್ದೇ ಆದರೆ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಗಣರಾಜ್ಯೋತ್ಸವ ಭಾಷಣದಲ್ಲೂ ಕೂಡ ರಾಜ್ಯಪಾಲರು ತಮ್ಮದೇ ಆದಂಥ ಒಂದು ಭಾಷಣವನ್ನು ಓದಂಥ ಒಂದು ಸಂಪ್ರದಾಯ ಅಡಿಪಾಯವನ್ನು ಹಾಕ್ಕೊಟ್ಟಂತೆ ಆಗುತ್ತೆ. ಹಿಂದೆ ಹಲವು ರಾಜ್ಯಪಾಲರು ರಾಜ್ಯಕ್ಕೆ ಬಂದಾಗ, ಬೇರೆ ಬೇರೆ ಪಕ್ಷಗಳು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗಲೂ ಕೂಡ ಬೇರೆ ಬೇರೆ ರಾಜ್ಯಪಾಲರು ಬಂದಾಗಲೂ ಕೂಡ ಈ ರೀತಿಯಾದಂಥ ಒಂದು ಸಂಪ್ರದಾಯಗಳು ಬೆಳೆಸ್ಕೊಂಡು ಬಂದಿರಲಿಲ್ಲ. ಸರ್ಕಾರ ಕೊಟ್ಟಂತಹ ಮಂತ್ರಿಮಂಡಲ ಒಪ್ಪಿಗೆ ಕೊಟ್ಟು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೊಟ್ಟಂತಹ ಭಾಷಣದ ಪ್ರತಿಯನ್ನು ಯಥಾವತ್ತು ಓದಿರುವಂಥ ಒಂದು ಸಂಪ್ರದಾಯ ನಮ್ಮ ರಾಜ್ಯದಲ್ಲಿದೆ. ಆದರೆ ಮೊನ್ನೆಯಿಂದ ಆರಂಭ ಆಗಿರುವಂಥ ಈ ಒಂದು ಶೀತಲ ಸಮರ ನಾಳೆಯ ಗಣರಾಜ್ಯೋತ್ಸವ ಭಾಷಣದಲ್ಲೂ ಕೂಡ ದುಪ್ಪಟ್ಟು ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಹೀಗಾಗಿ ರಾಜ್ಯಪಾಲರು ಈಗಾಗಲೇ ಸಂದೇಶ ರವಾನೆ ಮಾಡಿರೋದ್ರಿಂದ ಬಹುತೇಕ ಒಂದಷ್ಟು ಅಂಶಗಳನ್ನು ಬದಲಾವಣೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನರೇಗಾ ವಿಚಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಅನುದಾನ ವಿಚಾರದಲ್ಲಿ ತಾರತಮ್ಯ, ಈ ವಿಚಾರಗಳನ್ನು ಕೈಬಿಟ್ಟು ಉಳಿದ ಭಾಷಣವನ್ನು ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಉಳಿದ ಭಾಷಣವನ್ನು ಓದುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.